ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಇನ್ನೊಂದು ಹೊಸ ವಿಡಿಯೋ. ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ. ಎಲ್ಲ ಕನ್ನಡ ತಾಯಿ ಮಕ್ಕಳಿಗೂ ಪ್ರದೀಪ್ ಕನ್ನಡಿಗೆ ಮಾಡೋ ನಮಸ್ಕಾರಗಳು. ಗೈಸ್ ಬನ್ನಿ, ಇವಾಗ ಎದ್ದಿದ್ದೀನಿ. ಸೊ ಡ್ರೆಸ್ ಚೇಂಜ್ ಮಾಡಿಕೊಂಡು ಸ್ವಿಮ್ ಡ್ರೆಸ್ ಹಾಕೊಂಡು ಹೋಗಿ ಸ್ವಿಮ್ಮಿಂಗ್ ಮುಗಿಸ್ಕೊಂಡು ಇವತ್ತಿನ ಡೇನ ಶುರು ಮಾಡೋಣ. ಬನ್ನಿ ಗೈಸ್ ಸ್ವಿಮ್ಮಿಂಗ್ ಪೂಲ್ ಹತ್ರ ಬಂದಿದ್ದೀನಿ. ಸೊ ಈ ವಿಡಿಯೋನ ಇಲ್ಲಿಗೆ ಆಫ್ ಮಾಡಿ ಸ್ವಿಮ್ ಮಾಡ್ಕೊಂಡು 1 ಅವರು ಆಮೇಲೆ ಎದ್ದು ಹೋಗಿ ಶವರ್ ಮಾಡ್ಕೊಂಡು ಸ್ನಾನ ಮಾಡ್ಕೊಂಡು ಸೀದಾ ರೆಡಿಯಾಗಿ ಸೊ ಸಿಗ್ತೀನಿ. ಬನ್ನಿ ಸ್ವಿಮ್ ಮುಗಿಸ್ಕೊಂಡು. ಗೈಸ್ ಫೈನಲಿ ಸ್ವಿಮ್ಮಿಂಗ್ ಮುಗೀತು ನಂದು. ಸೊ ಈ ಥರ ರೆಡಿಯಾಗಿದ್ದೀನಿ ನೋಡಿ. ಇಲ್ಲಿಂದ ಹೋಗ್ತಾ ಒಂದು ಟೀ ಕುಡ್ಕೊಂಡು ಅಲ್ಲಿಂದ ಒಂದು ಒಳ್ಳೆ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ. ಬನ್ನಿ ಗೈಸ್ ಓಡೋಣ. ಗೈಸ್ ಇಲ್ಲಿಂದ ಸ್ವಿಮ್ ಮುಗಿಸ್ಕೊಂಡು ಸೀದಾ ಲಾಗೌಟ್ ಮಾಡ್ಕೊಂಡು ಹೋಗ್ಬೇಕು. ಇದು ಬಯೋಮೆಟ್ರಿಕ್ಕು. भाई किधर है? नहीं दिख रहे तुम? गाँव गया? कितना दिन गया था? कितना? 1 महीना। 1 महीना पूरा? 1 महीना हो गया था? वो क्या क्या है? 2 दिन आने में 2 दिन। 2 दिन? हाँ 2 दिन 4 दिन गया। हाँ और क्या 7 तारीख को गया था। हैंड आउट करो मेरा भैया भैया। मेंटेनेंस का बुक है ना? हाँ वो मई गेट में आउट करो. क्या भाई बोलो भाई। कैसा है गाँव में? सभी ठीक है भैया। अच्छा है. हाँ बीबी बच्चा शादी हो गया तुम्हारा? नहीं नहीं. हाँ पापा मम्मा? पापा मम्मा सभी ठीक है। हाँ और क्या हम लोग बोलो आईडी नंबर 82 82 977 977 3 3 साइन करना है. करो ना अपना साइन। तुम्हारा नाम क्या बोलो? अंकित कुमार। हाँ तुम्हारा ऑफिस में बात करते हैं. चलो बाद में बात करते हैं। वो कौन है ना? हाँ भाई मिलता है. ಇಸ್ ಲಾಗೌಟ್ ಆಯಿತು ನಂದು. ಸೊ ಬನ್ನಿ ಇಲ್ಲಿಂದ ಒಂದು ಒಳ್ಳೆ ಜಾಗ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ನಲ್ಲ ನಿಮಗೆ. ಬನ್ನಿ ಗೈಸ್ ಒಳ್ಳೆ ಜಾಗ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನ ಇವತ್ತು. ಗೈಸ್ ಬನ್ನಿ ಇಲ್ಲಿಂದ ಹೋಗಿ ಟೀ ಕುಡ್ಕೊಂಡು ಭಯ್ಯ ಟೀ ಒಂದು. ಒಂದು ಒಳ್ಳೆ ಜಾಗ ಕರ್ಕೊ ಬರ್ತೀನಿ ಅಂತ ಹೇಳಿದ್ನಲ್ಲ. ಸೊ ಬನ್ನಿ ಗೈಸ್ ಇಲ್ಲಿ ಬಂದಿದ್ದೀನಿ. ಆ ಜಾಗ ಇದೇನೆ, ಗಾಡೀಲಿ ಪಾರ್ಕ್ ಮಾಡಿದ್ದೀನಿ. ಸೊ ಬನ್ನಿ ಒಳಗಡೆ ಹೋಗೋಣ. ಏನಂತ ತೋರಿಸ್ತೀನಿ ನಿಮಗೆ. ಸ್ಲಿಪ್ಪರಲ್ಲಿ ಬಿಡಬೇಕು. ಸೊ ಗೈಸ್ ನೋಡಿ, ಇವತ್ತು ಗುರುವಾರ, ಬಾಬುನ ವಾರ. ಸ್ಕೂಲ್ ಮಕ್ಕಳು ಬಂದ್ಬಿಟ್ಟಿದ್ದಾರೆ ನೋಡಿ. ಈ ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರಿಗೂ ಸಾಯಿಬಾಬಾ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಕೇಳ್ಕೊತೀನಿ ಗೈಸ್. ಮಂಗಳಾರತಿ ತಗೊಂಡು ಗೈಸ್ ಇಲ್ಲಿ ಇನ್ನೊಂದು ಹೊಸ ವಿಷಯ ಐತೆ. ಏನಂತಂದರೆ ಇಲ್ಲಿ ಬಾಬಾ ಇದರಲ್ಲಿ ಚೀಟಿಗಳು ಇಟ್ಟಿದ್ದಾರೆ ನೋಡಿ. ಈ ಚೀಟಿಗಳಲ್ಲಿ ನಿಮಗೆ ಕಣ್ಣು ಮುಚ್ಕೊಂಡು ಬಾಬುನ ನೆನೆಸ್ಕೊಂಡು ನೀವೇನಾದರೂ ಒಂದು ಚೀಟಿ ಎತ್ಕೊಬೇಕು. ಅಂದರೆ ನೀವು ಏನು ಮಾಡಬೇಕು ಇವಾಗ ನೆಕ್ಸ್ಟ್ ಈಗ ದೇವಸ್ಥಾನಕ್ಕೆ ಬಾಬುನ ಮಂದಿರಕ್ಕೆ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಇದರಲ್ಲಿ ಇದಿರ್ತದೆ. ಸೊ ನಾನೊಂದು ಚೀಟಿ ಎತ್ಕೊಂಡಿದ್ದೀನಿ. ಸೊ ನನಗೆ ಈ ಚೀಟಿಲಿ ಬಂದಿದ್ದೇನೆಂದರೆ ಇರಿ ಗೈಸ್ ಓಪನ್ ಮಾಡಿ ತೋರಿಸ್ತೀನಿ ನಿಮಗೇನೆ. ಓಪನ್ ಆಗ್ತಿಲ್ಲ ಗುರು, ಒಂದು ನಿಮಿಷ ಗೈಸ್ ಓಪನ್ ಮಾಡಿ ತೋರಿಸ್ತೀನಿ ನಿಮ್ಗೂ. ಓದ್ತೀನಿ ಜೋರಾಗೇನೆ ಕೇಳಿಸ್ಕೊಳ್ಳಿ. ನನಗೆ ಬಂದಿರೋ ಚೀಟಿ ಏನಂತಂದರೆ, ಸಮಯಕ್ಕೆ ಸರಿಯಾಗಿ ನನ್ನ ಸನ್ನಿಧಾನಕ್ಕೆ ಬಂದಿದ್ದೀಯಾ, ಒಳ್ಳೆಯದಾಗುತ್ತದೆ. ಅಡುಗೆ ಎಣ್ಣೆಯಿಂದ ತುಲಾಭಾರ ಮಾಡು, ನಿನ್ನ ಮನಸ್ಸಿನ ಇಚ್ಛೆ ಪೂರೈಸುತ್ತದೆ. ಸೊ ಗೈಸ್ ಹಂಗೈತೆ. ಅಡುಗೆ ಎಣ್ಣೆಯಿಂದ ತುಲಾಭಾರ ಮಾಡಿದ್ರೆ ನನ್ನ ಮನಸ್ಸಲ್ಲಿರೋ ಇಚ್ಛೆ ಪೂರೈಸ್ತದಂತೆ. ಸೊ ಗೈಸ್ ಇವತ್ತಿನ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ, ಸೊ ಸಾಯಿಬಾಬಾನೇ ಅವ್ರಿಗೆಲ್ಲ ಸಬ್ಸ್ಕ್ರೈಬ್ ಮಾಡಿಸ್ತಾರೆ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡ್ತಿದ್ರೆ. ಮತ್ತು ಬಾಬುನಲ್ಲಿ ಗೈಸ್ ಇವತ್ತಿನ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ, ಈ ವಿಡಿಯೋ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಾಯಿಬಾಬಾನೇ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಥರ ಮಾಡ್ತಾರೆ ನೋಡಿ ಯೂಟ್ಯೂಬ್ ಚಾನಲ್ಗೆ. ಇವ್ರು ನೋಡಿ ಗೈಸ್, ಇವರು ದತ್ತಾತ್ರೇಯ ಇವರು. ಇಲ್ಲಿ ಝೂಮ್ ಮಾಡ್ತೀನಿ ನೋಡಿ. ಇವರು ಬಾಬಂದು ಇದು ಹಳೇದು ಹಿಂದೆಗಡೆ ಐತೆ, ಅದು ಹೋಗ್ಬಿಟ್ಟೈತೆ ಅಂದ್ಬಿಟ್ಟು ಹೊಸ್ದಾಗಿ ಮಾಡಿಸ್ತಾರೆ. ಮತ್ತು ಇಲ್ಲೂ ದೇವಸ್ಥಾನ ಐತೆ, ಬನ್ನಿ ತೋರಿಸ್ತೀನಿ ಯಾವ್ಯಾವ ದೇವಸ್ಥಾನ ಐತೆ ಅಂತ ಹೇಳ್ಬಿಟ್ಟು. ಈ ಕಡೆ ಸೈಡಲ್ಲಿ ಪಾರ್ಕಿಂಗ್ ಸೈಡಲ್ಲೂ ಒಂದು 3-4 ದೇವಸ್ಥಾನ ಐತೆ. ಫಸ್ಟ್ನೇದು ಬಂದು ಶನೇಶ್ವರ ನೋಡಿ.
ಮಂಗಳಾರತಿ ತೊಗೊಂಡು ಶನೇಶ್ವರನ ಅದ್ರ ಪಕ್ಕದಲ್ಲಿ ಬಂದರೆ ನಿಮಗೆ ಗುರು ರಾಘವೇಂದ್ರ ಸ್ವಾಮಿ ರಾಯರಿದ್ದಾರೆ. ರಾಯರಿಗೂ ಒಂದು ಕೈ ಮುಕ್ಕೊಂಡು ಹಂಗೆ ಮಂಗಳಾರತಿ ತೊಗೊಂಡು ಪಕ್ಕಕ್ಕೆ ಬಂದರೆ ಗಣೇಶ ಇದ್ದಾನೆ. ವಿನಾಯಕ ಟೆಂಪಲ್ ಇದೆ. ವಿನಾಯಕ ಟೆಂಪಲಿಂದ ಆ ಕಡೆ ಬಂದರೆ ಒಂದು ಹೆಣ್ಣು ದೇವ್ರೈತೆ, ಬಟ್ ಅದು ಯಾವುದೋ ಅಂತ ನನಗೂ ಗೊತ್ತಾಗ್ಲಿಲ್ಲ. ಸೊ ನೆಕ್ಸ್ಟ್ ಟೈಮು ಆ ದೇವ್ರು ಯಾವುದು ಅಂತ ತಿಳ್ಕೊಂಡು ನೆಕ್ಸ್ಟ್ ಟೈಮ್ ವೀಡಿಯೋದಲ್ಲಿ ಮಾಡಿದಾಗ ತೋರಿಸ್ತೀನಿ. ಇಲ್ಲಿ ನೋಡಿ ಗೈಸ್, ಇಲ್ಲಿ ಪಾರಿವಾಳ ಬೇಜಾನಿರುತ್ತೆ. ಇವತ್ತೇ ಸ್ವಲ್ಪ ಕಡಿಮೆ, ಯಾಕೆಂದರೆ ಮಳೆ ಬೀಳ್ತೈತೆ ಬೆಳಿಗ್ಗೆಯಿಂದ, ಸ್ವಲ್ಪ ನೈಟೆಲ್ಲ ಮಳೆ. ಸೊ ಗುರುವಾರ ಲೇಟು ಇನ್ನೂ ಪೂಜೆ ನಡೆಯೋದು. ಸೊ ಇಲ್ಲಿಂದ ಹೋಗಿ ಸಿಗ್ತೀನಿ. ಮನೆಗೆ ಚಿಕನ್ ತೊಗೊಂಡು ಹೋಗ್ಬೇಕು ಇವತ್ತು. ಸೊ ಚಿಕನ್ ತಗೊಂಡು ಮನೆಗೆ ಕೊಟ್ಬಿಟ್ಟು ಅಲ್ಲಿಂದ ಡ್ಯೂಟಿಗೆ ಹೋಗೋಣ. ಸೊ ಬನ್ನಿ ಗೈಸ್, ಡ್ಯೂಟಿ ಹತ್ರ ಸಿಗ್ತೀನಿ. ನಾನು ರೆಗ್ಯುಲರಾಗಿ ಚಿಕನ್ಸ್ ತೊಗೊತಾ ಇದ್ದ ಒಂದು ಶಾಪ್ ಒಂದು ಓಪನೇ ಮಾಡಿಲ್ಲ. ಸೊ ಇಲ್ಲೇ ಯಾವುದೋ ಒಂದಿತ್ತು, ಅದು ತೊಗೊಂಡಿದ್ದೀನಿ. ಸೊ ಇಲ್ಲಿಂದ ತೊಗೊಂಡು ಸೀದಾ ಹೋಗಿ ನಮ್ಮ ಮಕ್ಕಳು ಚಿಕನ್ ಕೊಟ್ಬಿಟ್ಟು ಅಲ್ಲಿಂದ ಹಂಗೆ ಕೆಲಸಕ್ಕೆ ಹೋಗ್ಬಿಡೋಣ ಗೈಸ್. ಸೊ ಬನ್ನಿ, ಚಿಕನ್ ತೊಗೊಂಡು ಹೋಗಿ ನಮ್ಮ ಮಕ್ಕಳು ಕೊಟ್ಟು ಕೆಲಸದ ಹತ್ರ ಸಿಗ್ತೀನಿ. ಏನಕ್ಕ 2,400 ಸರಿ ಹಾಕಿ. ಬರ್ನಿಂಗ್ ಅಕ್ಕ, ಬರ್ನಿಂಗು ಗೈಸ್. ಸೈಟ್ ಹತ್ರ ಬಂದಿದ್ದೀನಿ, ನಾನು ಲಾಗಿನ್ ಆಯಿತು. ಸೊ ಟಿಫನ್ ಒಂದು ಐತೆ ಬ್ಯಾಲೆನ್ಸ್. ಸೊ ಟಿಫನ್ ಮಾಡಿಕೊಂಡು ಆಮೇಲೆ ಮಾಮೂಲಿ ಆರಾಮಾಗಿ ಕುತ್ಕೊಳೋದೆ. ಏನು ಗುರು ಸಮಾಚಾರ? ಏನು ತಿಂಡಿ? ಪಲಾವ್. ಏನು ಪಲಾವ್? ಅಲ್ಲ ಯಾವ ಪಲಾವ್ ಅಂತ? ಟೊಮೆಟೊ ಪಲಾವ, ವೆಜಿಟೇಬಲ್ಸ್ ಪಲಾವ? ವೆಜಿಟೇಬಲ್ಸ್ ಏನೇನು ವೆಜಿಟೇಬಲ್ಸ್ ಹಾಕಿದ್ದೆ? ಏನು ಹಾಕಿದ್ರು? ತಿಂದಲ್ಲ? ನೋಡಿಲ್ಲ, ಹಂಗೆ ಸುಮ್ ತಿಂದ ಕಣ್ಣು ಮುಚ್ಕೊಂಡು? ತಿಂದಿಲ್ಲ, ಇಲ್ಲಿ ಬಂದು ತಿಂದ. ಹಾಂ, ಹೇಳ್ದೆ ತಾನೇ ನೆನ್ನೆ ನಿನಗೆ ಮಳೆ ಬರ್ತದ ಗುರು, ನೀರು ಹಾಕ್ಬೇಡ ಗಾರ್ಡನ್ಗೆ, ಮಳೆ ಬರ್ತದೆ ಅಂತ ಹೇಳ್ದೆ ತಾನೇ ನಿನಗೆ ಗುರು. ಅಂಟು ತೊಳ್ಕೊಳಕ್ಕೆ ನೀರಿಲ್ಲ ಇಲ್ಲಿ. ನೋಡಿ ಹೆಂಗೆ ನೈಟ್ ಎಲ್ಲ ಗೈಸ್, ಬೆಂಗಳೂರಲ್ಲಿ ನೈಟ್ ಎಲ್ಲ ಫುಲ್ಲು ಮಳೆ ಗೈಸ್. ಎಷ್ಟು ಮಳೆ ಅಂದರೆ ಎಷ್ಟು ಗಂಟೆಗೆ ಬಂತು ಗುರು ಮಳೆ? ಯಾರಿಗೆ ಗೊತ್ತು, ನಿದ್ದೆ ಮಾಡ್ತಾ ಇದ್ದೆ. ನೈ ಅಷ್ಟು ಬೇಗ 9 ಗಂಟೆಗೆಲ್ಲ ಮಳೆ ಬಂದಿದೆ. 9 ಗಂಟೆಯಿಂದ ಹಿಡಿದು ಮಿನಿಮಮ್ ಅಂದ್ರೂ ಒಂದು 1 ಗಂಟೆ 12 ಗಂಟೆ 1 ಗಂಟೆ ತನಕ ಫುಲ್ ಮಳೆ. ಯಾವ ರೇಂಜ್ಗೆ ಇಲ್ಲಿ ನೋಡಿ ಗಾರ್ಡನ್ ಎಲ್ಲ ಏನು ಫುಲ್ ತ್ಯಾವಾಗಿ ನಿಂತ್ಬಿಟ್ಟೈತೆ. ಫುಲ್ ನೀರು ಬೆಂಗಳೂರಲ್ಲಿ ಫುಲ್ ನೀರು ಬರ. ಬೋರ್ವೆಲ್ ಎಲ್ಲ ನಿಂತೋಗಿ, ನಮ್ಮ 3 ಬೋರ್ವೆಲ್ ನಿಂತೋಗಿ. ಇಲ್ಲಿ ನೋಡಿ ಡೈಲಿ ಒಂದು ಮಿನಿಮಮ್ ಅಂದರೂ ಒಂದು 20 ಟ್ಯಾಂಕರ್ ಬಂದು ನೀರು ಹಾಕ್ಬಿಟ್ಟು ಹೋಗುತ್ತೆ. 20 ಟ್ಯಾಂಕರು ಲೆಕ್ಕ ಹಾಕೊಳ್ಳಿ. ಒಂದು ಟ್ಯಾಂಕರ್ಗೆ 750 ರೂಪಾಯಿನ 800 ರೂಪಾಯಿನ ತೊಗೊತಾರೆ. ಡೈಲಿ 20 ಟ್ಯಾಂಕರ್ ನೀರು ಹಾಕಬೇಕು. ಇಷ್ಟು ದೊಡ್ಡ ಬಿಲ್ಡಿಂಗ್ಗೆ ಅಷ್ಟು ನೀರು ಪ್ರಾಬ್ಲಮ್ ಆಗಿರೋದು. ನೀರು ಎಷ್ಟು ಪ್ರಾಬ್ಲಮ್ ಆಗೈತೆ ಗುರು ನಮ್ಮ ಬಿಲ್ಡಿಂಗಲ್ಲಿ. ಡೈಲಿ 20 ಟ್ಯಾಂಕರು. ಒಂದು ಟ್ಯಾಂಕರ್ಗೆ ಎಷ್ಟು 800 ರೂಪಾಯಿನ ತಗೋತಾರೆ. 20 ಟ್ಯಾಂಕರ್ಗೆ ಎಷ್ಟಾಯ್ತು ಗುರು? 8 ಇಲ್ಲಿ 16 ಸಾವಿರ ರೂಪಾಯಿ ದಿನ ನೀರಿಗೆ ಆಗುತ್ತದೆ. 20 ಟ್ಯಾಂಕರು 800 ರೂಪಾಯಿ ಒಂದು ಟ್ಯಾಂಕರ್ ಅಂದರೆ ಗೈ 20 ಟ್ಯಾಂಕರು. ಇಷ್ಟು ದೊಡ್ಡ ಬಿಲ್ಡಿಂಗ್ಗೆ ಡೈಲಿ 20 ಟ್ಯಾಂಕರ್ ಬೇಕು ನೀರು. 160 ಎಷ್ಟು 160 ಮನೆಗೆ. ಏನು ಗುರು 2 ಚಂಬಲ್ಲಿ 20 ಟ್ಯಾಂಕರ್ಗೆ 16 ಸಾವಿರ ಡೈಲಿ ಆಯ್ತದೆ. 3 ಬೋರ್ವೆಲ್ಲು ಮೊನ್ನೆ ಕ್ಯಾಮ್ರಾ ಚೆಕ್ ಮಾಡಿಸೋದು ವೀಡಿಯೋ ಹಾಕಿದೆ ನೋಡಿ, ಹಳೆ ವೀಡಿಯೋದಲ್ಲಿ. ಸೊ 20 ಟ್ಯಾಂಕರ್ಗೆ 16 ಸಾವಿರ ರೂಪಾಯಿ ದುಡ್ಡೇ ಆಗುತ್ತೆ. ಮೊನ್ನೆ 3 ಬೋರ್ವೆಲ್ನು ಎತ್ತಿರೋದು, ನೀರೇ ಇಲ್ಲ ಸ್ವಲ್ಪನೂ ಬೋರ್ವೆಲ್ಲಲ್ಲಿ. ಫುಲ್ ಡ್ರೈ ಆಗ್ಬಿಟ್ಟದೆ. ಕ್ಯಾ ಬೈ? ಇಲ್ಲ ಗೈಸ್ ಬೈ ನಿಂದು ಒಡಿಶಾ? ಇಲ್ಲ. ಹಾಂ, ತಮಿಳ್ನಾಡು. ठीक से बोलो, सही बोलो. ಗೈಸ್ ಒಡಿಶಾ ಇವನು. ನೋಡಿ ನಮಗೆಲ್ಲ ಹೇಳ್ತೀರಿ ನೀವು ಕನ್ನಡ ಮಾತಾಡಿ ಅಂತ. ಸೊ ನಾವು ಇವಾಗ ಯಾವ ಲ್ಯಾಂಗ್ವೇಜ್ ತಕ್ಕನಂಗೆ ನಾವು ಅಡ್ಜಸ್ಟ್ ಆಗಬೇಕು. ಎಲ್ಲ ಲ್ಯಾಂಗ್ವೇಜು ಬರಲೇಬೇಕು ಬೆಂಗಳೂರಲ್ಲಿ. ಸೊ ಅದೇ ಥರ ಇವ್ನು ನೋಡಿ ಒಡಿಶಾ ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾನೆ ಅಂತ. ಮಾತಾಡ ಬೈ. ಏನು ಹೇಳು, ಏನು ತಿಂದೆ? ಹಾಂ, ಇನ್ನೂ ಮಾಡಿಲ್ಲ. ಏನು ತಗೊಂಡು ಹೋಟ್ಲಾ? ನೋಡಿ ಗೈಸ್, ಎಷ್ಟು ವರ್ಷ ಆಯಿತು ಬೆಂಗಳೂರಿಗೆ ಬಂದು? 12 ವರ್ಷ. ಕನ್ನಡ ಎಷ್ಟನೇ ವರ್ಷ ಕಲ್ತ್ಕೊಂಡೆ? 2019. ನೀನು ಬಂದಿದ್ದೆ ಅವಾಗ? ಹಾಂ, ಬೆಂಗಳೂರಿಗೆ ಬಂದಿದ್ದೆ ಅವಾಗ? 2009. 2019 ಕನ್ನಡ ಮಾತಾಡ್ತೀವಿ ಗೈಸ್. ಬೆಂಗಳೂರಿಗೆ ಬಂದಿವನು 2009 ಬಂದಿರೋದು. 2009 ಬಂದವನು 2019 ಕನ್ನಡ ಮಾತಾಡೋ ಅಂದರೆ 10 ವರ್ಷ ಟೈಮ್ ತಗೊಂಡು ಹೆಂಗೋ ಕೊನೆ ಕನ್ನಡ ಕಲ್ತವನೆ, ಚೆನ್ನಾಗಿ ಮಾತಾಡ್ತಾನೆ ಗೈಸ್. ಈ ನನ್ನ ಮಗ ಅವನೇ ನೋಡಿ.
ನನ್ನ ಮಗ ಏನು ಮಾತಾಡಲ್ಲ. ಇವ್ನು ನೋಡಿ 10 ವರ್ಷ ಆಯ್ತಂತೆ. ಹಿಂಗೆ ಸುಮಾರು ಜನ ಅವರೇ ಈ ಸೈಟಲ್ಲಿ. ಮತ್ತೆ ಪ್ರಶಾಂತ್ ಅಂತ ಒಬ್ಬವನೇ ಒಡಿಸೋನು, ಅವನು ಇವನ್ಕಿಂತ ಚೆನ್ನಾಗಿ ಕನ್ನಡ ಮಾತಾಡ್ತಾನೆ ಗೈಸ್ ಅವನು. ಸೊ ನೋಡಿ, ಬೆಂಗಳೂರಲ್ಲಿರೋರು ಎಲ್ರೂ ಕನ್ನಡ ಮಾತಾಡಿ, ಕನ್ನಡ ಕಲ್ತ್ಕೊಳ್ಳಿ. ಟೈಮ್ ತಗೊಂಡ್ರೆ ಪರವಾಗಿಲ್ಲ, ಕನ್ನಡ ಕಲ್ತ್ಕೊಂಡು ಮಾತಾಡಿ ಗೈಸ್. ಟೈಮ್ ಬಂದು 9:45 ಆಗ್ಬಿಟ್ಟೈತೆ. ಒಳಗಡೆ ಮಾತಾಡ್ಕೊಂಡು ಕುತ್ಕೊಂಡೆ ಹುಡುಗರ ಹತ್ರ. ಸೊ ಟಿಫನ್ ಮಾಡಿಲ್ಲ. ಸೊ ಇಲ್ಲ ಸೈಡ್ ಪಕ್ಕದಲ್ಲೇ ಒಂದು ಟಿಫನ್ ಐತೆ. ಸೊ ಹೋಗಿ ಆ ಕ್ಯಾಂಟೀನಲ್ಲಿ ತಿನ್ಕೊಂಡ್ಬಂದ್ಬಿಡೋಣ ಬನ್ನಿ ಗೈಸ್. ಅಣ್ಣ ಇಲ್ಲಿ ಅಣ್ಣ ಪುಳಿಯೋಗರೆ, ಚಿತ್ರಾನ್ನ, ಹಾಂ ಪಲಾವ್, ಹಾಂ ಇಡ್ಲಿ, ಪೂರಿ. ಅದು ರೈಸು ಪಲಾವ್ ಹಾಫ್ ಕೊಡಿ, ಹಾಫು. ಟೈಮ್ ಆಗ್ಬಿಟ್ಟೈತಕ್ಕ ಅದಕ್ಕೆ. ಚಟ್ನಿ, ಗಟ್ಟಿ ಚಟ್ನಿ ಇಷ್ಟು. ವಡ ತಿನ್ನಲ್ಲ ಅಕ್ಕ ನಾನು, ಸ್ವಲ್ಪ. ಹಾಂ ನಮಸ್ಕಾರ ಅಣ್ಣ, ಎಲ್ಲೋಗಿದ್ರಿ? ಈರುಳ್ಳಿಯಾ? ಎಷ್ಟಣ್ಣ ಇವಾಗ ಈರುಳ್ಳಿ? ಕೆಜಿ 28 ರೂಪಾಯಿ. ಪರವಾಗಿಲ್ವಲ್ಲಣ್ಣ? ಗೈಸ್, ಅಣ್ಣ ಏನು ಮಾಡ್ತಾವ ನೋಡಿ, ಗಾರ್ಡನ್ ಅಲ್ಲಿ ಗಿಡ ಎಲ್ಲ ಬೆಳ್ಕೊಂಡು ನಿಂತವೆ. ಕಟ್ ಮಾಡಿ ಅಂತ ಆಫೀಸಿಂದ ಫೋನ್ ಮಾಡಿ ಹೇಳಿದ್ರೆ ಇಲ್ಲಿ ಬಂದ್ಬಿಟ್ಟು ಬುದ್ಧನ್ ಸ್ನಾನ ಮಾಡಿಸ್ತಾವ್ ಬುದ್ಧನ್ಗೆ. ಇಲ್ಲೋ ಈ ಬುದ್ಧನ್ ಕಿವಿ ನೋಡೋ, ಅಲ್ಲಿ ಗುಗ್ಗೆ ಈ ಕಡೆ ಕಿವಿ ನೋಡೋ, ಗುಗ್ಗೆ ಐತೆ. ಇಲ್ಲಿ ನೋಡೋ ಗುಗ್ಗೆ, ನೋಡೋ ಎಷ್ಟೈತೆ ಗುಗ್ಗೆ. ತೆಗಿಯೋ. ಹಾ ಏನ ಗುರು ಆಸಿಡ್ ಹಾಕ್ ಗುರು, ಪಾಚಿ ಕಟ್ಟಿರೋದಕ್ಕೆಲ್ಲ. ಏಯ್ ಅದೇನಾಗಲ್ಲ, ಆಸಿಡ್ ಹಾಕ. ಪಾಚಿ ಫಂಗಸ್ ಬಂದಿರ ಅಲ್ಲ ಗುರು, ಫಂಗಸ್ ಬಂದಿರೋದಕ್ಕೆ ಇದಾಕು ನೀನು. ಆಸಿಡ್ ಅಲ್ಲಿ ಉಜ್ಬಿಟ್ರೆ ಬ್ರೆಸ್ ಅಲ್ಲಿ ಫುಲ್ ಹೊಂಟೋಯ್ತದೆ. ಹಾ ಬೇಡ, ಸ್ಟೀಲ್ ಪಾತ್ರೆ ತಿಕ್ಕೊಂಡು ನಾರು ಇವನ್ನೆಲ್ಲ ತಗೊಂಬಂದು ತಿಕ್ಕು ಅದಕ್ಕೆ ಅಂತ ಹೇಳಿದ್ರು. ಅದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಗುರು. ಅಲ್ಲಿ ಇವಾಗ ಈ ಫಂಗಸ್ ಐತಲ್ಲ ಗುರು, ಈ ಫಂಗಸ್ಗೆಲ್ಲ ನೀನು ಆಸಿಡ್ ಅಲ್ಲಿ ಇದು ಮಾಡಿದ್ರೆ ಹೊಂಟೋಯ್ತದೆ. ನೀನು ಇದು ಯಾವ್ದೋ ಇದು ಬಣ್ಣ, ಗಣಪತಿ ಆಡಬೇಕಾದ್ರೆ ಬಣ್ಣ ಹಾಕಂತಾರಲ್ಲ, ಅದನ್ನ ತಂದು ಉಜ್ತಾ ಇದೆಯಲ್ಲ ಗುರು. ಅದೆಲ್ಲ ಗುರುವೇ, ಸ್ಟೀಲ್ ಪಾತ್ರೆ ಉಜ್ಜಲ್ವಾ ಪೌಡ್ರು, ಯಾವ್ದು ಹೆಸರು ಗೊತ್ತಿಲ್ಲ ನಮ್ಗೆ. ಸ್ಟೀಲ್ ಪಾತ್ರೆ ಉಜ್ಜೋದ್ರಲ್ಲಿ ಕಲ್ಲು ವಿಗ್ರಹ ಉಜ್ತಿಯಲ್ಲ, ಇಲ್ಲ ಹೋಯ್ತದೆ. ಹೋದ್ರೆ ಹೋಗ್ಲಿ, ಪಾತ್ರೆನೇ ಪಾಳ ಅಂತ ಬುದ್ಧನಲ್ವ? ಏನ್ ಬುದ್ಧನ ಏನಾ ಇಷ್ಟ ತಾನೇ ಹೇಳಿ. ಅದೆಲ್ಲ ಬಿಡೋಣ ಬಿಡುಗರು, ನೀನೇನು ಅಯ್ಯೋ ಏನೋ ಹೋಗುತ್ತೆ, ಏನೋ ಒಂದು ಆಕರಿಂದ ತೊಳಿತಾ ಇದೀನಿ ಗುರು. ನೀನು ನಾನು ಹೇಳ್ದಂಗೆ ಆ್ಯಸಿಡ್ ಅಲ್ಲ ಕುಜ್ಜು, ಆ್ಯಸಿಡ್ ಹಾಕು ಗುರು. ಪಾಚಿ ಬಂದಿರೋದಕ್ಕೆ ನೀನೇನು ನೀನು ಹೇಳೋರೆ. ಹಾಂ ಸರಿ ಟ್ರೈ ಮಾಡು, ಹಾಂ ಬರಲಿಲ್ಲ ಅಂತಂದ್ರೆ ಆ್ಯಸಿಡ್ ಹಾಕ್ಬಿಡೋಣ ಅಂತ ಹೇಳೋರು. ಮಧ್ಯಾಹ್ನ ನೆಗಡಿ ಆಗೈತಿ ಗೈಸ್. ಭಯ್ಯ ಬುದ್ಧನ್ ಕ್ಲೀನ್ ಮಾಡ್ತವ್ರೆ. ಅದು ಪಾತ್ರೆ ಉಜ್ಜ ಏನಾರ ಸಬಿನವ, ಪಾತ್ರೆ ಉಜ್ಜ ಸಬಿನ ಬಂದ್ಬಿಟ್ಟು ಬುದ್ಧನ್ ತೊಳಿತಾವನೆ. ಅಲ್ಲಿ ಫಂಗಸ್ ಬಂದಿರೋದಕ್ಕೆಲ್ಲ ಆ್ಯಸಿಡ್ ಹಾಕೋ ಅಂದರೆ ಇಲ್ಲ, ಆ್ಯಸಿಡ್ ಹಾಕಿದ್ರೆ ಬುದ್ಧನ ಹೊಂಟೋಯ್ತು ಅಂತ ಎದ್ದು ನಡ್ಕೊಂತ ಹೋದ್ರೆ ಏನು ಮಾಡೋದು? ಯಾಕೆ ಗುರು ನಾನು ನೋಡ್ಬಿಟ್ಟು ಹಂಗೆ ಓಡೈತಿದ್ಯಲ್ಲ? ಹಾಂ, ಯಾಕೆ ನಾನು ನೋಡ್ಬಿಟ್ಟು ಹಂಗೆ ಓಡೋಯ್ತಿದ್ಯಾ? ನಾಚಿಕೆ ಯಾಕಪ್ಪ ನಾಚಿಕೆ ನಿನಗೆ? ಗೈಸ್, ಟೈಮ್ ಬಂದು ಕರೆಕ್ಟಾಗಿ ಮಧ್ಯಾಹ್ನ 1 ಗಂಟೆ. ಬೆಳಗ್ಗೆ ನಮ್ಮ ಅಕ್ಕನ ಚಿಕನ್ ತೊಗೊಂಡೋಗಿ ಕೊಟ್ಟಿದ್ದೀನಿ. ಇವಾಗ ಹೋಗಿ ಸರ್ರಾಗಿ ಒಂದು ರೌಂಡ್ ಚಿಕನ್ ತಿನ್ಕೊಂಡು ಬಂದರೆ ಇನ್ನು ಮಿಕ್ಕಿರೋದು ನೈಟಿಗೆ ನೋಡ್ಕೊಳ್ಳೋಣ. ಇವಾಗ ಹೋಗಿ ಚಿಕನ್ ತಿನ್ಕೊಂಡು ಊಟ ಮಾಡ್ಕೊಂಡು ಬರೋಣ ಬನ್ನಿ ಗೈಸ್. ನೀವು ಜೊತೆಲಿ ಹಂಗೆ ಚಿಕನ್ ತಿನ್ಬಿಡೋರಂತೆ ನನ್ನ ಜೊತೆಲಿ. ಗೈಸ್, ನಮ್ಮನೆ ಊಟ ಬಂದು ರೈಸು, ಸಾಂಬಾರು, ಚಿಕನು. ಕೂಡ ಚಿಕನ್ ತಿಂದ? ಏನು ನಮ್ಮನೆ ಊಟ? ಓಯ್, ಏನು ನಮ್ಮನೆ ಊಟ? ಓಯ್ ಕುಳ್ಮಿಡ್ರಿ, ಚಿಕನ್ನು, ಆಮೇಲೆ ಅನ್ನ ಸಾರು. ಸೊ ಗೈಸ್, ಊಟ ಮಾಡಿಕೊಂಡು ಕುಳ್ಳನಿಗೂ ತಿನ್ಸ್ಕೊಂಡು ಚಿಕನ್ನು ಹೋಗೋಣ ಆಯ್ತಾ? ಬಾಯ್ ಮಾಡಪ್ಪ,
ಕೈಲಿ ಮಾಡಪ್ಪ. ಫ್ಲೈನ್ ಕಿಸ್ ಕೊಟ್ಬಿಡಪ್ಪ ಒಂದು. ನೀನು ಬಾಯ್ ಮಾಡೇ ಕೊಳಿ. ಏಯ್ಸ್ ನನ್ನ ಮಗನ ಮಳೆ ಡೈಲಿ ಏನು ಮಾಡ್ತದೆ ಅಂದರೆ ಕರೆಕ್ಟಾಗಿ ಡ್ಯೂಟಿ ಬಿಟ್ಬಿಟ್ಟು ಮನೆಗೆ ಹೋಗೋ ಟೈಮ್ಗೆ ಬಾರಿಸೋತ್ತೆ. ಡೈಲಿ ಹಿಂಗೆ ಮಾಡುತ್ತೆ. ಕರೆಕ್ಟಾಗಿ ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಹೋಗೋ ಟೈಮ್ ಆಯಿತು ಅಂದರೆ ಸಾಕು ಮಳೆ ಹಿಡ್ಕೊಳುತ್ತೆ. ಪ್ರತಿದಿನ ಹಂಗೆ ಮಾಡ್ತೈತೆ. ಮನೆಗೆಲ್ಲ ಹೋದ್ಮೇಲೆ ಬಂದರೆ ಏನೂ ಪ್ರಾಬ್ಲಮ್ ಇಲ್ಲ. ಮನೆಗೆ ಹೋಗೋ ಟೈಮಿಗೆ ಕರೆಕ್ಟಾಗಿ ಬರುತ್ತೆ. ಹೋಗೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ, ಹಂಗೆ ಹಿಡ್ಕೊತದೆ ಮಳೆ. ಕ್ಯಾ ಬೈ ಮನೆಗೆ ಹೋಗೋ ಟೈಮ್ಗೆ ಮಳೆ ಬರ್ತಾರೆ. ಫುಲ್ ಕಷ್ಟ ಆಗತ್ತೆ. ಏನು ಮಾಡೋದು? ಡೈಲಿ ಹಿಂಗೆ ಮಾಡುತ್ತೆ. 5 ಗಂಟೆ ಸ್ಟಾರ್ಟ್ ಆಗತ್ತೆ. 5 ಗಂಟೆ ಡೈಲಿ ಹಿಂಗೆ ಮಾಡುತ್ತೆ ಗೈಸ್. ಏನು ಮಾಡೋದು ಮನೆಗೆ ಹೋದ್ಮೇಲೆ ನೈಟೆಲ್ಲ ಉಯ್ಕೊಂಡ್ರೆ ಯಾರು ಕೇಳ್ತಾರೆ? ಆರಾಮಾಗಿ ಬೆಳಗ್ಗೆನ ಉಯ್ಲಿಬೇಕಂದ್ರೆ ಮಳೆ ಏನು ಮಾಡೋಕ್ಕಾಗಲ್ಲ. ಸೊ ಇವಾಗ ಸ್ವಲ್ಪ ಕಡಿಮೆ ಆಗೈತೆ. ಹೋಗಿ ಒಂದು ಕಾಫಿ ಕುಡ್ಕೊಂಡು ಬರೋಣ ಬನ್ನಿ ಗೈಸ್. ನೋಡಿ ರೋಡೆಲ್ಲ ಫುಲ್ ನೀರು. ಹೆಂಗೆ ಎಷ್ಟು ಜೋರಾಗಿ ಹೊಡೀತು ಅಂದರೆ ಮಳೆ ಗೈಸ್, ಭಯಂಕರ ಹೊಡೀತು ಮಳೆ. ಏನು ಮಾಡೋಕ್ಕಾಗಲ್ಲ, ಬರುತ್ತೆ. ಸೊ ಅಣ್ಣ ಒಂದು ಟೀ ಆಯ್ತಾ ಅಣ್ಣ? ಟೀ ಕೊಡೋಣ. ಟೀ ಕುಡ್ಕೊಂಡು ಲಾಗ್ ಔಟ್ ಆಗೋಣ. ಮಳೆ ಕಡಿಮೆ ಆಗೈತೆ. ಸೊ ಮನೆಗೆ ಹೋಗೋಣ. ಮನೇಲಿ ಹೋಗಿ ಸಿಗ್ತೀನಿ ಬನ್ನಿ ಗೈಸ್. ಅಲ್ಲ ಗೈಸ್, ಫುಲ್ ಬೆಂಗಳೂರಲ್ಲಿ ಮಳೆ. 5 ಗಂಟೆಯಿಂದ ಮಳೆ ಬಿಟ್ಟಿಲ್ಲ. ಸೊ ನಾನು ಮನೆಗೆ ಬಂದಿದ್ದೀನಿ. ನಮ್ಮ ಕೋಲ್ಮೀಟ್ರಿನ ಆಚರಿಸಿ ಕಾಫಿ ಕೊಡಪ್ಪ ನನಗೆ. ಕೋಲ್ಮೀಟ್ರಿ ಈ ಕಡಿಕೆ ನಾನು ಕೊಡ್ತೀನಿ. ನಾನು ಆ ಕಡಿಕೆ ಥ್ಯಾಂಕ್ ಯು. ಸೊ ಕೋಲ್ಮೀಟ್ರಿಗೆ ಬೈಕ್ ಇಷ್ಟ ಗೊತ್ತಲ್ಲ, ಹಳೆ ವಿಡಿಯೋ ನೋಡೋರಿಗೆಲ್ಲ. ಕೋಲ್ಮೀಟ್ರಿಗೆ RX ಎಷ್ಟು ಇಷ್ಟ ಅಂತ ನಿಮಗೆ ಗೊತ್ತಲ್ಲ ಗೈಸ್. ಬಿದ್ದಾಯ್ತಿದ್ದಿ, ಕರೆಕ್ಟಾಗಿ ಕೂತ್ಕೋ. ಯಾರ್ದಿದ್ದು ಬೈಕು? ಈ ಬೈಕ್ ಯಾವ್ದಪ್ಪ? ಬೈಕ್ ಹೆಸ್ರೇನು? ಬೈಕ್ ಹೆಸರು ಯಾವ ಬೈಕ್ ಇದು? ಬೈಕ್ ಹೆಸರು ಹೇಳು. ಆರೆನ್ ಏನು ಹೇಳು? RX ಬರೋಣ ಬಾ. ಆಮೇಲೆ ಬರೋಣ. ಡೋರ್ ತೆಗಿಯನ್. ಡೋರ್ ಹೊಡಿ. ಹಾಂ ಸಾಕು ತೆಗಿ. ಜೋಡು ಬೈ ಅಕ್ಕ ಡೋರ್ ತೆಗಿ. ಒಪ್ಪ ನಾನು ಅನ್ನು ಜೋರಾಗ ಒಪ್ಪ ನಾನು ಒಪ್ಪ. ಪ್ರಯತ್ನ ಏನದು? ನಂಗೆ ಹೊಸಿದವರೆಗೂ ಕೊಳ ನಂಗೆ ಕಾಫಿ. ಅಮ್ಮ ಏನು ಕುಡಿತಾಳೆ ಅಮ್ಮ? ಅದು ಕಾಫಿ. ಏನು ಹೇಳು? ಹಾಂ ಪ್ರತೀಕ್ಷಾ. ಅಮ್ಮನೆ ಊಟ ಬಂದು ಮುದ್ದೆ ಮತ್ತು ರೈಸು, ಚಿಕನ್ ಸಾಂಬಾರು, ಚಿಕನ್ ಏನು ಫ್ರೈ. ಇಷ್ಟು ಇವತ್ತಿನ ನಮ್ಮನೆ ಊಟ. ಸೊ ಬನ್ನಿ ರಾಗಿ ಮುದ್ದೆ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ ಗೈಸ್. ಇದು ರಾಗಿ ಮುದ್ದೆ ಬೇಯಿಸಿ ಸುತ್ಕೊಂಡು ತಿರ್ಕೊಂಡು ಆಮೇಲೆ ಹಿಂಗೆ ಕಟ್ಕೋಬೇಕು. ನಮ್ಮ ಅಕ್ಕ ಕಟ್ತಾವಳಲ್ಲ ಹಂಗೆ. ಬಲೆಯಲ್ಲಿ ಕುಳೆ ಕಡೆಗೆ ಗೈಸ್. ನಾವು ಫೈನಲಿ ಇವಾಗ ನೈಟ್ ಊಟ ಡಿನ್ನರ್ ಮಾಡ್ತಾಯಿದ್ದೀವಿ. ಸೊ ಗೈಸ್, ನಿಮ್ಮ ಮನೇಲಿ ಎಲ್ಲ ಹಿಂಗೆ ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ತೀರಾ ಅಂದರೆ ಕಮೆಂಟ್ ಮಾಡಿ ಗೈಸ್. ನಮ್ಮ ಮನೇಲಿ ಇದೇ ಥರ ಒಟ್ಟಿಗೆ ಕುತ್ಕೊಂಡು ಒಟ್ಟಿಗೆ ತಿಂತೀವಿ. ಏನು ತಿಂತಾಯಿದ್ದಿ? ಅನ್ನ ಸಾರು ಮುದ್ದೆ. ಅದು ಮುದ್ದೆ. ಸೊ ಗೈಸ್, ಇವತ್ತಿನ ವೀಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ. ಈ ವಿಡಿಯೋ ಜಾಸ್ತಿ ಇಷ್ಟ ಆದರೆ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನೊಂದು ಹೊಸ ವಿಡಿಯೋ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಆಲ್. ಲವ್ ಯು. ಬಾಯ್ ಬಾಯ್.